ಸಾಮಾನ್ಯವಾಗಿ ಏನೇ ಇದ್ರೂ ನಮ್ಮ ನಮ್ಮ ಮೈಂಡು ಮತ್ತೆ ನಮ್ಮ ಥಾಟ್ಸು ಕೂಡ ನಾವು ತಿನ್ನೋ ಆಹಾರದ ಮೇಲೂ ಡಿಪೆಂಡ್ ಆಗಿರುತ್ತಂತೆ ಸರ್. ಹೌದು. ಬರೀ ಜಿಡ್ಡಿನ ಪದಾರ್ಥ ತಿಂದವರು ಸೋಂಬೇರಿಗಳಾಗಿರ್ತಾರಂತೆ. ಹ್ಮ್ ಒಳ್ಳೆ ಆರ್ಗ್ಯಾನಿಕ್ ಫುಡ್ಸ್ ತಿನ್ನೋರು ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಅಂತ ಕೇಳ್ಪಟ್ಟೆ. ಹ್ಮ್. ಸೊ ಹಾಗಾಗಿ ನಮ್ಮಲ್ಲಿ ಹೊಟ್ಟೆ ಹಸಿತು ಅಂತ ತಿನ್ನೋರ್ಗಿಂತ ಟೈಮ್ ಆಯ್ತು ಅಂತ ತಿನ್ನೋರು ಜಾಸ್ತಿ. ಹೌದು ಹೌದು ಹಂಗಿಲ್ವಂತೇನು, ನೀಟಾಗಿ ಕರೆಕ್ಟಾಗಿ ಆನ್ ಟೈಮ್ ಹಸಿಯೋ ಥರನೂ ಆಗಬೇಕು ಅಂತ. ಹೌದು. ಮತ್ತೆ ಇನ್ನೊಂದು ವಿಚಾರ ಇದೆ, ನಿಮಗೆ ಆನ್ ಟೈಮು ಆದರೂ ನಿಮ್ಗೆ ಹೊಟ್ಟೆ ಹಸಿತಿಲ್ಲ ಅಂದರೆ ಆಲ್ರೆಡಿ ನಿಮ್ಮ ತಿಥಿ ಊಟನ ಬೇರೆ ಯಾರೋ ಮಾಡ್ತಿದ್ದಾರೆ, ನಿಮ್ಮ ಶ್ರಾದ್ದ ಯಾರೋ ಬೇರೆ ಪುನರ್ಜನ್ಮದಲ್ಲಿ ಮಾಡ್ತಿದ್ದಾರೆ. ಸೊ ಆರ್ಗ್ಯಾನಿಕ್ ಫುಡ್ಗಳು ತುಂಬ ಇಂಪಾರ್ಟೆಂಟು. ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂಗಡಿ ಇದೆ ಸರ್. ನಮ್ಮ ಜೆ ಪಿ ನಗರ ರಂಗಶಂಕರ ಇದೆಯಲ್ಲ, ಅದರ ಹತ್ರನೇ, ಅಲ್ಲಿಂದ ಒಂದು 20 ಮೀಟರ್ ದೂರ ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳನ್ನ ಸೇಲ್ ಮಾಡ್ತಾರೆ. ಸಾವಯವ ಕೃಷಿ ಪದಾರ್ಥಗಳಿಂದ ತಯಾರಿಸಿರೋ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿದೆ ಅಲ್ಲಿ. ಒಂದು ಅಕ್ಕಿನೇ ಒಂದು 10 ವೆರೈಟಿ ಇದೆ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ. ಮತ್ತು ಇದು ಜೇನುತುಪ್ಪ ಸಿಗುತ್ತೆ, ಮತ್ತು ಆಗ ಅಕ್ಷಯಕಲ್ಪ ಪ್ರಾಡಕ್ಟ್ ಸಿಗುತ್ತೆ. ಆಮೇಲೆ ಹಣ್ಣುಗಳು, ಫ್ರೆಶ್ ತರಕಾರಿ, ಫ್ರೆಶ್ ಹಣ್ಣುಗಳು ಇದೆಲ್ಲ ಸಿಗುತ್ತೆ. ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಮರಳಿ ಸಂತೆ. ಮರಳಿ ಸಂತೆ ಅಂತ. ಸರ್ ಥ್ಯಾಂಕ್ ಯು. ಮರಳಿ ಮನಸ್ಸಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮರಳಿ ಸಂತೆ ಅವರಿಗೆ. ಮರಳಿ ಸಂತೆಗೆ ಹೋಗಬೇಕು. ಮರಳಿ ಸಂತೆ ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದ ಪದಾರ್ಥಗಳ ಮಳಿಗೆ. ಇದು ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ ಸಿಗುತ್ತೆ, ಹಸುವಿನ ಶುದ್ಧ ತುಪ್ಪ ಸಿಗುತ್ತೆ, ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿದ ತುಪ್ಪ ಕೂಡ ಸಿಗುತ್ತೆ, ಕಾಡ್ ಜೇನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಯಾ ಫಿಲ್ಟರ್ ಕಾಫಿ, ಪಂಚಗವ್ಯ ಪ್ರಾಡಕ್ಟ್ಸು, ಸಿರಿಧಾನ್ಯದ ಹಿಟ್ಟುಗಳು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಈ ಥರ ವೆರೈಟಿ ಅಕ್ಕಿಗಳು ಸಿಗುತ್ತೆ. ಇಮ್ಯುನಿಟಿ ಬೂಸ್ಟರ್ ಪೌಡರ್ ಸಿಗುತ್ತೆ. ಈ ಥರ ಇನ್ನೂ ಹಲವಾರು ಐಟಮ್ಗಳು ಸಿಗುತ್ತೆ. ಅಕ್ಷಯಕಲ್ಪ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಜೆ ಪಿ ನಗರದ ರಂಗಶಂಕರದ ಹತ್ರ ಇದೆ. ಅಲ್ಲಿಂದ ಸುಮಾರು 20 ರಿಂದ 30 ಮೀಟರ್ ಅಷ್ಟೇ. ಹೋಮ್ ಡೆಲಿವರಿ ಕೂಡ ಇದೆ ಬೆಂಗಳೂರವರಿಗೆ.